ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನಪ್ಪಾ ಅಂತಂದ್ರೆ ವೆರಿ ಸಿಂಪಲ್. ನಾನು ಈಸಿಯಾಗಿ ಬೇಗನೆ ಮುಗಿಸ್ತೀನಿ ಇವತ್ತಿನ ವಿಡಿಯೋನ. ಏನು ಅಂತಂದ್ರೆ, ನೀವು ನಂಬಿ ಒಬ್ಬರಿಗೆ ಸಾಲನ ಕೊಟ್ಟಿರ್ತೀರಾ, ಅವರು ಕಷ್ಟದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮ ಒಡವೆನ ಅಡ ಇಟ್ಟೋ, ಇಲ್ಲ ನಿಮ್ಮ ಹತ್ರ ಸೇವಿಂಗ್ಸ್ ಅಂತ ಇದ್ದಿದ್ದ ದುಡ್ಡನ್ನೋ, ಇಲ್ಲ ನೀವು ಕಷ್ಟಪಟ್ಟು ಇಟ್ಟಿರುವಂತಹ ದುಡ್ಡನ್ನ ಅವ್ರಿಗೆ ಕೊಡ್ತೀರಾ, ಒಂದು ನಂಬಿಕೆ ಮೇಲೆ ಕೊಡ್ತೀರಾ. ಸೊ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ದಿನ ಚೆನ್ನಾಗೇ ಇರ್ತಾರೆ ನಿಮ್ಮ ಜೊತೆ, ಈಸ್ಕೊಳ್ಳೋವರೆಗೂ ತುಂಬಾನೇ ಚೆನ್ನಾಗಿರ್ತಾರೆ, ನಿಮ್ ಬಿಟ್ರಿಲ್ಲ ಅನ್ನೋ ರೀತಿ ಇರ್ತಾರೆ. ಆಫ್ಟರ್ ನೀವು ಕೊಟ್ಟಾದ ನಂತರ ಏನ್ ಮಾಡ್ತಾರೆ, ಕರೆಕ್ಟಾಗಿ ನಿಮ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ, ಅದಕ್ಕೆ ಇಂಟ್ರೆಸ್ಟ್ನ ಕರೆಕ್ಟಾಗಿ ಕೊಡೋದಿಲ್ಲ. ದುಡ್ಡು ಯಾವಾಗ ಕೊಡ್ತೀರಾ ಅಂತಂದ್ರೆ ರೆಸ್ಪಾನ್ಸೇ ಮಾಡಲ್ಲ. ಆಗ ಕೊಡ್ತೀನಿ, ನನಗೆ ದುಡ್ಡು ಬರಲಿ, ಆಮೇಲೆ ನಿಮ್ಮ ದುಡ್ಡು ಕೊಡ್ತೀನಿ, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ದುಡ್ಡನ್ನ ಹೇಗಪ್ಪ ರಿಟರ್ನ್ ತಗೊಳ್ಳೋದು ಅಂತ ಯೋಚನೆ ಏನಾದರೂ ಇದ್ರೆ, ನಾನು ಒಂದು ಸಿಂಪಲ್ ಟ್ರಿಕ್ನ ಹೇಳ್ತೀನಿ, ಅದನ್ನ ಮಿಸ್ ಮಾಡದೆ ಫಾಲೋ ಮಾಡಿ. ನಿಮ್ಮ ದುಡ್ಡು ಆಟೋಮೆಟಿಕ್ ಆಗಿ ಆದಷ್ಟು ಬೇಗ ನಿಮ್ಮ ಮನೆಗೇನೆ ಹುಡ್ಕೊಂಡು ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಇದು ಏನಿಲ್ಲ, ಇದು ಜಸ್ಟ್ ಒಬ್ರು ಗುರೂಜಿ ಹೇಳಿದಂತಹ ಮಾತು. ಅದನ್ನ ನಾವು ಮಾಡಿ ಸಕ್ಸಸ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನು ಎತ್ತ ಅಂತ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ, ಅದನ್ನ ಬರ್ದೇನೆ ತೋರಿಸ್ಬೇಕು. ನೀವು ಸಾಲ ಕೊಟ್ಟಿರಬೇಕು, ಸುಮ್ಮನೆ ಯಾವ್ದೋ ಹೆಸರು ಬರೆದ್ಬಿಟ್ಟು ಇಷ್ಟು ಲಕ್ಷ ಕೊಡಬೇಕು, ಬರಬೇಕು ಅಂತ ಬರೆದ್ರೆಲ್ಲ ಆಗೋದಿಲ್ಲ. ನಾನು ಏನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ತೋರಿಸ್ತೀನಲ್ವಾ, ಅದನ್ನ ಕರೆಕ್ಟಾಗಿ ಮಾಡಿ ಸುಳ್ಳು ಮಾಡಿದ್ರಂತೂ ಅದು ಯಾವುದೇ ರೀತಿ ವರ್ಕ್ ಆಗೋದಿಲ್ಲ, ನಿಮ್ಗೇನೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ, ಇಂಥವ್ರು ನನಗೆ ದುಡ್ಡು ಕೊಡಬೇಕು, ವಾಪಸ್ ಬಾ ಅಂತಂದ್ರೆ ಅದು ಬಂದ್ಬಿಡುತ್ತಾ? ಚಾನ್ಸ್ ಇಲ್ಲ ಯಾವುದೇ ಕಾರಣಕ್ಕೂ. ನೀವು ಜೆನ್ಯೂನ್ ಆಗಿ ಅವ್ರಿಗೆ ದುಡ್ಡು ಕೊಟ್ಟಿರಬೇಕು, ಅದರಿಂದ ನೀವು ಸ್ವಲ್ಪ ಸಫರ್ ಮಾಡ್ತಾ ಇರ್ತೀರ. ಹೌದು, ದುಡ್ಡು ಕೊಡೋದು ತುಂಬಾನೇ ಈಸಿ. ಒಬ್ರನ್ನ ನಂಬಿ ನಾವು ದುಡ್ಡು ಕೊಡ್ತೀವಿ ಅಂತಂದ್ರೆ ಅದನ್ನ ಅವರು ರಿಟರ್ನ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಆದಾಗ ಎಷ್ಟು ನೋವಾಗುತ್ತೆ. ಕಷ್ಟಪಟ್ಟಿರೋಂಥ ದುಡ್ಡನ್ನ ಅವ್ರು ರಿಟರ್ನ್ ಮಾಡ್ತಾ ಇಲ್ಲಪ್ಪ ಅನ್ನೋ ಒಂದು ಸಿಚುವೇಶನ್ ಬಂದಾಗ ನೀವು ಇದನ್ನ ಮಾಡಿ. ಸೊ ಬನ್ನಿ ಇವಾಗ ಏನು ಮಾಡಬೇಕು ಅಂತ ತಿಳಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ಪೇಪರ್ನ ತೊಗೊಂಡಿದ್ದೀನಿ, ಬಿಳಿ ಪೇಪರ್ನ ತೊಗೊಳ್ಳಿ, ಬೇರೆ ಯಾವುದು ತೊಗೊಳ್ಬೇಡಿ. ಇಲ್ಲಿ ನಿಮಗೆ ಯಾರು ಅಮೌಂಟ್ನ ನಿಮಗೆ ಕೊಡಬೇಕಾಗಿರುತ್ತೆ ಅಲ್ವಾ, ಅವರ ಹೆಸರನ್ನು ಬರೆಯಿರಿ. ನಾನು ಯಾರ ನೇಮು ಅಂತ ಏನಿಲ್ಲ, ಸೊ ಜಸ್ಟ್ ಹೀಗೆ ಬರೆದಿರ್ತೀನಿ. ಆ್ಯಂಡ್ ಅವರು ನಿಮಗೆ ಎಷ್ಟು ಅಮೌಂಟ್ನ ಕೊಡಬೇಕು ಅದನ್ನು ಕೂಡ ನೀಟಾಗಿ ಬರ್ಕೊಳ್ಳಿ. ABC ಅಂತಲೇ ಬರೆದ್ಬಿಟ್ಟು 40,000 ಅಂತ ಹಾಕೋದಲ್ಲ. ಅವ್ರು ನಿಮಗೆ ಅವ್ರ ಹೆಸರು ಏನಿರುತ್ತೆ, ಆಕಾಶ್, ಅಕ್ಷಯ್, ಅನಿತಾ, ವನಿತಾ, ಸುನೀತಾ, ಏನಾದರೂ ನಿಮಗೆ ಕೊಡಬೇಕಾಗಿರೋರ ಹೆಸರು. ಹಾಗೆ ಅವ್ರು ನಿಮ್ಗೆ 1 ಲಕ್ಷ ಕೊಡಬೇಕಾ, 2 ಲಕ್ಷ ಕೊಡಬೇಕಾ, 10,000 ಕೊಡಬೇಕಾ, 20,000 ಕೊಡಬೇಕಾ, ಎಷ್ಟು ಕೊಡಬೇಕು ಅದನ್ನು ಬರ್ಕೊಳ್ಳಿ. ಮೇನ್ ಬರ್ಕೊಂಡು ಇಲ್ಲಿಗೆ ಇವಾಗ ಜಾಯಿಕಾಯಿಯ ಪೌಡರ್, ಜಾಯಿಕಾಯಿ ಕೇಳಿರ್ತೀರ, ಅದನ್ನು ಪೌಡರ್ ಮಾಡಿಬಿಟ್ಟು ಹೀಗೆ ಹಾಕಿ ಇದೆರಡು ಕೂಡ ಒಟ್ಟಿಗೆ ಸೇರೋ ಥರ ಈ ಜಾಯಿಕಾಯಿನ ಸ್ವಲ್ಪ ಇಷ್ಟು ತೊಗೊಂಡು ಇಲ್ಲಿಗೆ ಹಾಕ್ಬಿಟ್ಟು ಇದೆರಡೂ ಮುಚ್ಚಬೇಕು ಇದರಲ್ಲೇ. ಸೊ ನೋಡ್ತಿದ್ದೀರಲ್ವ, ಜಾಸ್ತಿನೂ ಹಾಕ್ಬಾರ್ದು, ಜಸ್ಟ್ ನಾನು ಸ್ವಲ್ಪ ಏನು ತೊಗೊಂಡೆ ಹಾಗೆ ತೊಗೊಂಡು ಅವರ ಹೆಸರು ಮತ್ತು ಎಷ್ಟು ಅಮೌಂಟ್ನ ಕೊಡಬೇಕಿತ್ತಲ್ವ ಅದನ್ನ ಜಸ್ಟ್ ಈ ರೀತಿ ಆಗೋ ರೀತಿ ಮಾಡಿಬಿಟ್ಟು ನೀವು ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಫ್ರಂಟಿಗೆನೇ ಫೋಲ್ಡ್ ಮಾಡಬೇಕು, ಈಕ್ವಲ್ ಆಗಿ ಫೋಲ್ಡ್ ಮಾಡಬೇಕು. ಸೊ ನೋಡ್ತಿದ್ದೀರಲ್ವ ನಾನು ಹೆಂಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ, ಅದೇ ರೀತಿ ನಿಮ್ಮ ಫ್ರಂಟಿಗೆ ಬರೋ ರೀತಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ. 4 ಟೈಮ್ ಫೋಲ್ಡ್ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಲ್ವ, ಇದಕ್ಕಿಂತ ಚಿಕ್ಕ ಪೇಪರ್ನ ಬೇಕಾದ್ರೆ ನೀವು ತೊಗೋಬೋದು, ಅದು ನಿಮ್ಮಿಷ್ಟ. ಇದನ್ನು ನೀವು ಕ್ಯಾರಿ ಮಾಡಬೇಕು. ಇದನ್ನು ಏನು ಮಾಡಬೇಕು ಅಂತಂದರೆ, ಜಸ್ಟ್ 1 ಟೈಮು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡಿ, ಆಮೇಲೆ ನೀವು ಬ್ಯಾಗ್ ಯೂಸ್ ಮಾಡ್ತೀರಾ ಹೊರಗಡೆ ಹೋಗ್ಬೇಕಾದ್ರೆ, ಇಲ್ಲ ಪರ್ಸ್ ಯೂಸ್ ಮಾಡ್ತೀರಾ, ಅದರ ಒಳಗಡೆ ಇದನ್ನು ಇಟ್ಕೋಬೇಕು. ಇವಾಗ ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು. ಮೊದಲಿಗೆ ಒಂದು ಪೇಪರ್ನ ತಗೊಳ್ಳಿ, ನಿಮ್ಗೆ ಎಷ್ಟು ದೊಡ್ಡದು ಪೇಪರ್ ಬೇಕಾದ್ರೆ ತಗೋಬೋದು, ಅದೇ ವೈಟ್ ಕಲರೇನೆ ಇರಬೇಕು. ಅದು ಚಿಕ್ಕದಾಗಿ ನೀವು ಸ್ಮಾಲ್ ಪರ್ಸ್ ಒಳಗಡೆ ಇಟ್ಕೋತೀನಿ ಅಂತಂದರೆ ಚಿಕ್ಕ ಪೇಪರ್ನ ತೊಗೊಳ್ಳಿ. ಆ ಪೇಪರ್ಗೆ ಯಾರು ನಿಮಗೆ ಅಮೌಂಟ್ ಕೊಡಬೇಕಲ್ಲ ಅವರ ನೇಮನ್ನು ಬರೀರಿ. ಅದ್ರ ಕೆಳಗಡೆ ನಿಮಗೆ ಎಷ್ಟು ಅಮೌಂಟ್ನ ಅವರು ಕೊಡಬೇಕು ಎಕ್ಸಾಕ್ಟಾಗಿ ಅಷ್ಟನ್ನು ಬರೆದುಬಿಟ್ಟು ಅಲ್ಲಿಗೆ ಜಾಯಿಕಾಯಿ ಪೌಡರು ಇಷ್ಟು ನಾನು ತೊಗೊಂಡಿದ್ದು, ಇಷ್ಟು ತೊಗೊಂಡು ಜಸ್ಟ್ ಹಾಕಿಬಿಟ್ಟು ಆ ನೇಮು ಮತ್ತು ನೀವು ಅವ್ರು ಕೊಡಬೇಕಾಗಿರೋ ಅಮೌಂಟ್ ಎರಡೂ ಹಾಗೆ ಕವರ್ ಮಾಡ್ತೀನಿ. ಹಿಂಗೆ ಟ್ಯಾಪ್ ಮಾಡಿ ಅದನ್ನು ಸ್ಪ್ರೆಡ್ ಮಾಡ್ತೀನಿ. ಜಾಯಿಕಾಯಿ ಪೌಡರಿಂದ ಸ್ಪ್ರೆಡ್ ಮಾಡಿಬಿಟ್ಟು ನಿಮ್ಮ ಫ್ರಂಟ್ ಸೈಡ್ಗೆ ಫೋಲ್ಡ್ ಮಾಡಬೇಕು. 4 ಟೈಮ್ ಫೋಲ್ಡ್ ಮಾಡಬೇಕು, ಫ್ರಂಟ್ಗೆನೆ ಮಾಡಬೇಕು. ಸೊ ಅದನ್ನು ಪೂಜೆ ಮಾಡಿಬಿಟ್ಟು ನೀವು ನಿಮ್ಮ ಪರ್ಸಲ್ಲಿ ಇಲ್ಲ ಯಾವ ಬ್ಯಾಗ್ ತಗೋಗ್ತೀರಾ ಅದರೊಳಗಡೆ ಇಟ್ಕೊಂಡು ಪಾಸಿಟಿವ್ ಮೈಂಡಲ್ಲಿರಿ ಯಾವಾಗಲೂ. ಎಸ್, ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಮೈಂಡಲ್ಲಿರಬೇಕು. ಯಾವತ್ತೇ ಆದ್ರೂ ಸರಿ, ನನಗೆ ಅವ್ರು ದುಡ್ಡು ಕೊಟ್ಟಿದ್ದಾರೆ, ನನ್ನ ದುಡ್ಡು ಸಿಕ್ತು ನನಗೆ,
ನನ್ನ ದುಡ್ಡು ಬಂತು ಅಂತ ಅನ್ಕೊಂಡ್ರಿ ಅಂತ ಅಂದರೆ ಪಾಸಿಟಿವ್ ಮೈಂಡ್ ಕೂಡ ಇರುತ್ತೆ, ಹಾಗೆ ಅವರು ದುಡ್ಡು ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟನ್ನ ನೀವು ಮಾಡಬೇಕು. ನೀವು ಎಲ್ಲಿ ನನ್ನ ದುಡ್ಡೇ ಬಂದಿಲ್ಲ, ಅವ್ರು ದುಡ್ಡೇ ಕೊಟ್ಟಿಲ್ಲ, ಇನ್ನು ಎಷ್ಟು ದಿನ ಇದನ್ನ ಮಾಡಿ ಎಷ್ಟಾಯಿತು, ಸೊ ಹಿಂಗೆಲ್ಲ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಹೊಂಟೋಗ್ಬಿಡುತ್ತೆ, ಪಾಸಿಟಿವಿಟಿ ಅನ್ನೋದು ಇರೋದಿಲ್ಲ. ಸೊ ನೀವು ಇಷ್ಟನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೆ ಆದರೆ ಆದಷ್ಟು ಬೇಗ ನೀವು ಕೊಟ್ಟಿರುವ ಅಮೌಂಟ್ ಹೇಳ್ದೆ ಕೇಳ್ದೆ ರಿಟರ್ನ್ ನಿಮ್ಮ ಮನೆಗೇನೆ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಹಣಕಾಸಿನ ಪ್ರಾಬ್ಲಮ್ ಗೊತ್ತೋ ಗೊತ್ತಿಲ್ಲದೆ ನಾವು ನಿಮ್ಮ ಹಣನ ಕೊಟ್ಬಿಟ್ಟಿರ್ತೀರ ಬೇರೆಯವ್ರಿಗೆ, ಕಷ್ಟದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಕೊಡ್ತಾ ಇರಲ್ವಲ್ಲ, ನೀವು ಈ ರೀತಿ ಮಾಡಿದ್ರಿ ಅಂತಂದ್ರೆ 100% ಹಣ ಬಂದು ಸೇರುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.